Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿಂಗ್ ವ್ಲಾಗ್. ಬೆಳಗ್ಗೆ ಸುಬ್ಬಿ ತಪ್ಪಿಸ್ಕೊಂಡು ಹೋಗಿಲ್ಲ ಅಂತ ಅವಳು ಹಿಡ್ಕೊಬಂದು ಎಲ್ಲರೂ ಎದ್ದು ಬಂದು ಬೆಂಕಿ ಕಾಸ್ಕೊಂತ ನಿಂತಿದ್ವಿ. ಚಳಿ ಆಗ್ತಿತ್ತಲ್ಲ ಜಾಸ್ತಿ ಅಂತ ಹೇಳಿ. ಆಮೇಲೆ ಮುರಾರ್ಜಿ ಸ್ಕೂಲ್ಗೆಲ್ಲ ಡೆಕೋರೇಷನ್ ಮಾಡ್ತಿದ್ರು. ಗಣರಾಜ್ಯೋತ್ಸವ ಆಗಿದ್ದರಿಂದ ನಮ್ಮ ಸ್ಕೂಲ್ ಡೇಸ್ ಎಲ್ಲ ತುಂಬ ಚೆನ್ನಾಗಿ ನೆನಪಡ್ತಿತ್ತು. ಅಲ್ಲಿಂದ ಹಾಲು ತೊಗೊಬಿಟ್ಟು ಹಾಲು ಬಂದಿದ್ರು ಅಂತ ಹಾಲು ತೊಗೊಂಡು ಅಲ್ಲಿಂದ ನನ್ನ ಮಗಳು ಕರೆದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಕೂತಿದ್ಲು. ಅವಳನ್ನು ಬಿಟ್ಬಿಟ್ಟು ಹೊರಟ್ವಿ. ಸ್ಕೂಲ್ ಡೇಸಲ್ಲಿ ಇದ್ದಾಗ ಇಷ್ಟೊತ್ತಿಗೆ ಎದ್ದು ಹೋಗ್ಬಿಡ್ತಿದ್ವಿ. ಅಲ್ಲಿಂದ ಕೆಲಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ. ತುಂಬ ಬೇಜಾರಾಗ್ತಿತ್ತು. ನಾವು ಅನ್ಕೊಳೋದೇ ಒಂದು ಆಗೋದೇ ಒಂದು, ಏನೇ ಅನ್ಕೊಂಡ್ರೂ ಯಾವುದೂ ಆಗಲ್ವಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಫ್ರೆಂಡ್ ಹತ್ರ ಮಾತಾಡಿ ಅದಾದಮೇಲೆ ತುಂಬ ಬೇಜಾರಾಗಿದ್ದೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಹೀಗೆ ಜೀವನ ಸಾಗಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಅದನ್ನು ಟೈಮ್ ಬಿಟ್ಬಿಟ್ಟು ಮತ್ತೆ ಮುಂದಿನ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಸಾಂಬಾರು ಮಾಡೋಣ ಅಂತ ಅವರೆಕಾಯಿನೆಲ್ಲ ಸೋಸ್ಕೊಬಿಟ್ಟು ಮೊನ್ನೆ ಕೊಯ್ದನಲ್ಲ ಅದು ಹಂಗೆ ಇತ್ತು. ಅದನ್ನು ಸೋಸ್ಕೊಂಡು ಅಲ್ಲಿಂದ ಸಾಂಬಾರು ಮಾಡೋಣ ಅಂತೇಳಿ ಒಂದು ಕಡೆ ರೈಸ್ಗೆ ಇಟ್ಕೊಂಡು ಒಂದು ಕಡೆ ಸಾಂಬಾರು ಮಾಡ್ತಿದ್ದೆ. ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ಟ್ರೈ ಮಾಡಿ ನೋಡಿದ್ರಿ. ಮತ್ತು ಈರುಳ್ಳಿ ಟೊಮೊಟೊ ರುಬ್ಕೋಬಾರ್ದು. ಶುಂಠಿ ಬೆಳ್ಳುಳ್ಳಿ ಕರಿಪುಡಿ ಸಾಂಬಾರು ಪುಡಿ ಕಾಯಿ ಹಾಕೊಂಡು ರುಬ್ಕೋಬೇಕು. ಈರುಳ್ಳಿ ಟೊಮೊಟೊ ಒಗ್ಗರಣೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಡ್ತಿದ್ದಂಗೆ ಅವರೆಕಾಯಿನೆಲ್ಲ ತೊಳ್ಕೊಂಬಿಟ್ಟು ಸಾಂಬಾರಿಗೆ ಹಾಕಬೇಕು. ಸಕ್ಕತ್ತಾಗಿತ್ತು ಮಾತ್ರ ಸಾಂಬಾರು ಟೇಸ್ಟ್ ಅಂತೂ. ದೋಸೆಗಂತೂ ಕಾಂಬಿನೇಷನ್ ಆಗಿಬಿಡುತ್ತೆ. ಆದರೆ ಮುದ್ದೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಏನು ಮಾಡಲಿ, ಮುದ್ದೆನೇ ಮಾಡಿರಲಿಲ್ಲ. ರೈಸ್ ಜೊತೆನೇ ಹಂಗೆ ಅಷ್ಟೇ ಸಕ್ಕತ್ತಾಗಿತ್ತು. ಹಾಕ್ಬಿಟ್ಟು ಎಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಸರಿಯಾಗಿದೆ ನೋಡ್ಬಿಟ್ಟು ಒಂದು ವಿಷಲ್ 2 ವಿಷಲ್ ಕುಡಿಸ್ಬಿಟ್ಟು ಅದರಿಂದ ಅನ್ನಕ್ಕೆ ತಟ್ಟೆಗೆ ಹಾಕ್ಕೊಬಿಟ್ಟು ಅನ್ನ ಸಾಂಬಾರು ಹಾಕೊಂಡು ಟೇಸ್ಟ್ ನೋಡಿದಾಗ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಅಲ್ಲಿಂದ ನಮ್ಮ ಮನೆಯವರು ಬೋಂಡ ತೊಗೊಂಡಿದ್ರು, ವಡೆ ತೊಗೊಂಡಿದ್ರು. ಅದನ್ನೆಲ್ಲ ಅವರು ಸ್ವಲ್ಪ ಧೈರ್ಯ ಹೇಳಿದ್ರು, ಬಿಡು ಈ ಸಲ ಆಗಿಲ್ಲ ಅಂದರೆ ಮುಂದಿನ ಸಲ ಮಾಡೋಣ ಅಂತ ಹೇಳ್ಬಿಟ್ಟು. ದೇವರು ಇದ್ದಲ್ಲ ಅಂದರೆ ಮುಂದೆ ಒಂದಿನ ಏನಾದರೂ ಕೊಟ್ಟೇ ಕೊಡ್ತಾನೆ ಅಂತ. ಇಷ್ಟ ಆಗಿತ್ತು ವ್ಲಾಗ್. ಜೈ ಆಂಜನೇಯ.